ನಮಸ್ಕಾರ ರೀ. ತನ್ವೀಸ್ ಕಿಚನ್ಗೆ ಎಲ್ಲರಿಗೂ ಸ್ವಾಗತ. ಇವತ್ತಿನ ವಿಡಿಯೋದಾಗ ನಾನು ನಿಮ್ಗೆ 2 ಕ್ಯಾರೆಟ್ನ ಉಪಯೋಗಿಸ್ಕೊಂಡು ಬೇಕರಿಲಿ ಸಿಗೋ ಸ್ವೀಟ್ನ ಮನೆಯಲ್ಲೇ ಯಾವ ರೀತಿ ಸುಲಭವಾಗಿ ತಯಾರಿಸ್ಕೋಬೋದು ಅಂತ ಹೇಳಿ ತೋರಿಸಾತೇನೆ. ಇವಾಗ ಹೆಂಗಿದ್ರು ಹಬ್ಬಗಳು ಸಮೀಪ ಬರಾಕತ್ತಾವು. ಈ ರೀತಿ ಸ್ವೀಟ್ಸ್ನ ನಾವು ಮನ್ಯಾಗ ಮಾಡಿದ್ವಿ ಅಂದ್ರೆ ಅನಾವಶ್ಯಕವಾಗಿ ಬೇಕ್ರಿಗೆ ಹೋಗಿ ದುಡ್ಡನ್ನ ಖರ್ಚು ಮಾಡಿ ಸ್ವೀಟ್ ತರೋ ಅಗತ್ಯನೇ ಬರೋದಿಲ್ರಿ. ಬಹಳ ರುಚಿಯಾಗಿ ಟೇಸ್ಟಿಯಾಗಿ ಬರ್ತೈತಿ. ಸೇಮ್ ಬೇಕ್ರಿಲೇ ಯಾವ ರೀತಿ ಸ್ವೀಟ್ಸ್ ಸಿಗ್ತೈತಲ್ಲ ಅದೇ ರೀತಿ ಈ ಸ್ವೀಟು ರೆಡಿ ಆಗ್ತೈತಿ. ಕೇವಲ 2 ಕ್ಯಾರೆಟ್ ಮತ್ತು 1 ಕಪ್ ರವಾನ ಉಪಯೋಗಿಸ್ಕೊಂಡು ಬಾಯಲ್ಲಿಟ್ಟರೆ ಕರಗುವಂಥ ಸ್ವೀಟ್ಸ್ನ ಆರಾಮಾಗಿ ಮನ್ಯಾಗ ಮಾಡ್ಕೋಬೋದು. ಬರೀ ಹೆಂಗಿದ್ರೆ ವಿಡಿಯೋನ ಸ್ಟಾರ್ಟ್ ಮಾಡೋನು. ಈ ಸ್ವೀಟ್ನ ಹೆಂಗೆ ಮಾಡೋದು ಅಂಥೇಳಿ ನೋಡ್ಕೊಂಡು ಬರೋನು. ಫಸ್ಟ್ ನಾನಿಲ್ಲೇ 3 ಮೀಡಿಯಮ್ ಸೈಜ್ ಕ್ಯಾರೆಟ್ನ ಸಿಪ್ಪೆ ಸುಲಿದು ಈ ರೀತಿ ನೀಟಾಗಿ ತುರಿದು ಇಟ್ಕೊಂಡೇನಿ. ಇವಾಗ ಈ ಕ್ಯಾರೆಟ್ನ ಕಪ್ಪಿನ ಅಳತೆಯಲ್ಲಿ ನಿಮ್ಗೆ ಅಳತೆ ಮಾಡಿ ತೋರ್ಸಾಕತ್ತೇನೆ. ಕರೆಕ್ಟಾಗಿ 1 ರಿಂದ 1.5 ಕಪ್ಪು ಇಲ್ಲ 2 ಕಪ್ ಆಗುವಷ್ಟು ಕ್ಯಾರೆಟ್ ತುರಿನ ನಾನಿಲ್ಲೇ ತೊಗೊಂಡೇನ್ರಿ. ಒಂದು ಪ್ಯಾನ್ನ ಬಿಸಿ ಮಾಡೋಕ್ಕಿಟ್ಟು ಕ್ಯಾರೆಟ್ ತುರಿನ ಪ್ಯಾನ್ ಒಳಗೆ ಹಾಕಿ ನೀಟಾಗಿ 2 ರಿಂದ 3 ನಿಮಿಷ ಫ್ರೈ ಮಾಡ್ಕೋಬೇಕ್ರಿ. ಫ್ರೈ ಮಾಡ್ಕೋಬೇಕಾದ್ರೆ 1 ಇಲ್ಲ 2 ಟೀ ಸ್ಪೂನಷ್ಟು ತುಪ್ಪನ ಹಾಕಿ ಉರಿನ ಪೂರ್ತಿ ಮೀಡಿಯಮ್ ಫ್ಲೇಮ್ ಒಳಗಿಟ್ಟು ಈ ರೀತಿ ಫ್ರೈ ಮಾಡ್ಕೋಬೇಕು. ಕ್ಯಾರೆಟ್ನ ಹಸಿ ವಾಸನೆ ಎಲ್ಲ ಹೋಗಬೇಕು. ನೋಡ್ರಿ, ಈ ರೀತಿ ಒಂದು 3 ರಿಂದ 4 ನಿಮಿಷ ಫ್ರೈ ಮಾಡಿದ್ರೆ ಕ್ಯಾರೆಟು ನೀಟಾಗಿ ಫ್ರೈ ಆಗ್ತೈತಿ. ನಾವು ಕ್ಯಾರೆಟ್ ಹಲ್ವಾನ ಮಾಡೋಕೆ ಕ್ಯಾರೆಟ್ನ ಫ್ರೈ ಮಾಡ್ಕೋತೇವಲ್ಲ ಅದೇ ರೀತಿ ಇದನ್ನು ಫ್ರೈ ಮಾಡ್ಕೋಬೇಕಾಗ್ತೈತಿ. ನೋಡ್ರಿ, ಇವಾಗ ಕ್ಯಾರೆಟು ನೀಟಾಗಿ ಫ್ರೈ ಆಗೈತಿ. ಇವಾಗ ಇದಕ್ಕೆ ಅದೇ ಕಪ್ನಾಗ ನಾವೇನು ಕ್ಯಾರೆಟ್ ತುರಿನ ತೊಗೊಂಡಿದ್ದೀವಲ್ಲ ಸೇಮ್ ಅದೇ ಕಪ್ನಾಗ 1 ಕಪ್ ಆಗುವಷ್ಟು ಸಣ್ಣ ರವೆ, ಚಿರೋಟಿ ರವೆನ ಈ ರೀತಿ ಒಂದು ಸಣ್ಣ ಮಿಕ್ಸಿ ಜಾರ್ ಒಳಗೆ ಹಾಕಿ ಮಿಕ್ಸಿ ಮಾಡಿ ತೊಗೊಳಕತ್ತೇನ್ರಿ. ಹಂಗೆ ಬೇಕಾದರೂ ರವೆನ ಯೂಸ್ ಮಾಡ್ಕೋಬೋದು. ನಾವಿಲ್ಲೇ ಸ್ವೀಟ್ನ ಮಾಡ್ತಿರೋದ್ರಿಂದ ಈ ರವೆ ತರಿ ಆಗಿದ್ರೆ ಅಷ್ಟೊಂದು ನೀಟಾಗಿ ಪರ್ಫೆಕ್ಟಾಗಿ ಸ್ವೀಟ್ ಬರೋದಿಲ್ಲ ಅನ್ನೋ ಕಾರಣಕ್ಕೆ ರವೆನ ಮಿಕ್ಸಿ ಮಾಡಿ ತೊಗೊಂಡ್ರೆ ಪರ್ಫೆಕ್ಟಾಗಿ ಸ್ವೀಟು ರೆಡಿ ಆಗ್ತೈತ್ರಿ. ಇವಾಗ ನೋಡ್ರಿ, ರವೆನ ಹಾಕಿಂದ ಮತ್ತು 2 ಟೀ ಸ್ಪೂನಷ್ಟು ತುಪ್ಪನ ಹಾಕಿ ಕ್ಯಾರೆಟ್ ಮತ್ತು ರವೆನ ಈ ರೀತಿ ಮತ್ತೊಮ್ಮೆ ನೀಟಾಗಿ ಫ್ರೈ ಮಾಡ್ಕೋಬೇಕು. ಕ್ಯಾರೆಟ್ ಒಳಗೆ ರವೆ ಏನೈತಲ್ಲ ಪೂರ್ತಿಯಾಗಿ ಹೊಂದ್ಕೋಬೇಕು. ಅಲ್ಲಿ ಮಟ ಒಂದು 4 ರಿಂದ 5 ನಿಮಿಷ ಆಗೋ ತನಕ ಫ್ರೈ ಮಾಡಬೇಕು. ಫ್ರೈ ಮಾಡುವಾಗ ಈ ರೀತಿ ಕೈ ಆಡಿಸ್ಕೊತಾನೆ ಇರಬೇಕ್ರಿ, ಇಲ್ಲ ಅಂದ್ರೆ ತಳ ಹಿಡಿಯೋ ಚಾನ್ಸಸ್ ಇರ್ತೈತಿ. ನೋಡ್ರಿ, ಇವಾಗ ರವೆ ಮತ್ತು ಕ್ಯಾರೆಟು ನೀಟಾಗಿ ಫ್ರೈ ಆಗೈತಿ. ಇವಾಗ ನಾವು ಸ್ಟವ್ನ ಆಫ್ ಮಾಡಿಬಿಟ್ಟು ಇದನ್ನು ಪೂರ್ತಿ ತಣ್ಣಗೆ ಆಗಾಕ ಬಿಡಬೇಕು. ನೋಡ್ರಿ, ನಾನಿಲ್ಲೇ ಪೂರ್ತಿ ತಣ್ಣಗೆ ಆಗಿಂದ ನೋಡಾಕತ್ತೇನೆ. ಇವಾಗ ಏನೈತಲ್ಲ ನಾವು ರವಾನ ತೊಗೊಂಡಿದ್ದೀವಲ್ಲ ಅದೇ ಕಪ್ನಾಗ 2 ಕಪ್ ಆಗುವಷ್ಟು ನೀರನ್ನ ತೊಗೊಳಕತ್ತೇನೆ. ನೋಡ್ರಿ, ಈ ರೀತಿ ಸ್ಟವ್ನ ಆಫ್ ಮಾಡಿಬಿಟ್ಟೆ ನೀರನ್ನ ಹಾಕಿ ಮಿಕ್ಸ್ ಮಾಡ್ಕೋಬೇಕು. 1 ಕಪ್ ರವೆನ ತೊಗೊಂಡಿದ್ರಿಂದ 2 ಕಪ್ ನೀರನ್ನ ಹಾಕಿ ಈ ರೀತಿ ನೀಟಾಗಿ ಮಿಕ್ಸ್ ಮಾಡ್ಕೋಬೇಕ್ರಿ. ನೋಡ್ರಿ, ಇವಾಗ ಪೂರ್ತಿ ಮಿಕ್ಸ್ ಆಗೈತಿ. ಇವಾಗ ಮತ್ತೆ ಸ್ಟವ್ನ ಹಚ್ಬಿಟ್ಟು ಪೂರ್ತಿ ಉರಿನ ಲೋ ಫ್ಲೇಮ್ನಲ್ಲಿ ಇಟ್ಕೊಂಡೆ ಈ ರೀತಿ ಮಿಕ್ಸ್ ಮಾಡ್ಕೊತಾನೆ ಇರಬೇಕು. ಈ ರೀತಿ ಒಂದು 3 ರಿಂದ 4 ನಿಮಿಷ ಮಿಕ್ಸ್ ಮಾಡೋದ್ರೊಳಗೆ ಈ ಮಿಶ್ರಣ ಏನೈತಲ್ಲ ಸ್ವಲ್ಪವಾಗಿ ಗಟ್ಟಿ ಆಗಾಕ ಸ್ಟಾರ್ಟ್ ಆಗ್ತೈತಿ. ಇವಾಗ ಇದಕ್ಕೆ ಈ ರೀತಿ ಗಟ್ಟಿ ಆಗಿಂದ ಅದೇ ಕಪ್ನಾಗ 1 ಕಪ್ ಆಗುವಷ್ಟು ಸಕ್ಕರೆನ ತೊಗೊಳಕತ್ತೇನ್ರಿ. ನೀವು ಸಕ್ಕರೆ ಬದಲಿ ಬೆಲ್ಲನೂ ಉಪಯೋಗಿಸ್ಕೋಬೋದು. ನೋಡ್ರಿ, ಇವಾಗ ಆ ಮಿಶ್ರಣದೊಳಗೆ ಸಕ್ಕರೆನ ಹಾಕಿ ಈ ರೀತಿ ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು. ಊರಿನ ಪೂರ್ತಿ ಲೋ ಫ್ಲೇಮ್ನಲ್ಲಿ ಇಟ್ಕೊಂಡೆ ಮಿಕ್ಸ್ ಮಾಡ್ಕೊತಾನೆ ಇರಬೇಕು. ನೋಡ್ರಿ, ಇವಾಗ ಪೂರ್ತಿಯಾಗಿ ಸ್ವೀಟ್ ಮಿಶ್ರಣ ಏನೈತಲ್ಲ ಗಟ್ಟಿ ಆಗಾಕತ್ತೈತಿ. ಈ ಸ್ವೀಟು ನಾವು ಕ್ಯಾರೆಟ್ ಹಲ್ವಾನ ಮಾಡ್ತೀವಲ್ಲ ಸೇಮ್ ಅದರ ಟೇಸ್ಟ್ನ ಕೊಡ್ತೈತ್ರಿ. ಮತ್ತು ನಾವು ಫ್ರಿಜ್ ಒಳಗೆ ಇಟ್ಕೊಂಡು ಸ್ಟೋರ್ ಮಾಡ್ಕೋಬೋದಾದ್ರೆ 1 ವಾರದ ತನಕ ಮಾಡ್ಕೋಬೋದು. ಹೊರಗಡೆ ಇಡೋದಾದ್ರೆ ಒಂದು 3-4 ದಿನ ಆರಾಮಾಗಿ ಇಟ್ಟು ತಿನ್ಬೋದ್ರಿ, ಕೆಡೋದಿಲ್ಲ. ನೋಡ್ರಿ, ನಾವು ತುಪ್ಪನ ಹಾಕಿ ಸ್ವೀಟ್ನ ಮಾಡಿರೋದ್ರಿಂದ ತುಂಬ ರುಚಿಯಾಗಿ ಟೇಸ್ಟಿಯಾಗಿ ಬರ್ತೈತ್ರಿ. ಮತ್ತು ಮೊದಲನೇ ಸಲ ಯಾರೆಲ್ಲ ನನ್ನ ಚಾನಲ್ಗೆ ವಿಸಿಟ್ ಮಾಡಿದಾರಲ್ಲ ಅವರೆಲ್ಲರೂ ಪ್ಲೀಸ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊರಿ. ಈ ರೆಸಿಪಿ ನಿಮ್ಗೆ ಇಷ್ಟ ಆಗಿದ್ರೆ ಒಂದು ಲೈಕ್ ಕೊಡೋದನ್ನು ಮಾತ್ರ ಮರಿಬೇಡ್ರಿ. ನೋಡ್ರಿ, ಇವಾಗ ಪೂರ್ತಿ ಸ್ವೀಟ್ ಮಿಶ್ರಣ ಗಟ್ಟಿ ಆಗೈತಿ. ಇವಾಗ ನಾನು ಇದಕ್ಕೆ ಮತ್ತು 1 ಟೀ ಸ್ಪೂನಷ್ಟು ತುಪ್ಪನ ಹಾಕಿ ಈ ರೀತಿ ನೀಟಾಗಿ ಮಿಕ್ಸ್ ಮಾಡ್ಕೊಳಕತ್ತೇನೆ. ಸ್ವೀಟ್ ಆಗಿರೋದ್ರಿಂದ ತುಪ್ಪನ ಎಷ್ಟು ಯೂಸ್ ಮಾಡ್ತೇವಲ್ಲ ಅಷ್ಟು ಟೇಸ್ಟಿಯಾಗಿ ಬರ್ತೈತ್ರಿ. ನೋಡ್ರಿ, ಇವಾಗ ಪೂರ್ತಿಯಾಗಿ ಗಟ್ಟಿ ಆಗೈತಿ ಮತ್ತು ಹಂಗೆ ಪ್ಯಾನ್ನು ಪೂರ್ತಿಯಾಗಿ ಬಿಡಾಕತ್ತೈತಿ. ಈ ರೀತಿ ಆಗಿಂದ ಸ್ಟವ್ನ ಆಫ್ ಮಾಡಿಬಿಟ್ಟು ಒಂದು ಟಿನ್ ಅಥವಾ ಒಂದು ಪ್ಲೇಟ್ಗೆ ಸ್ವಲ್ಪ ತುಪ್ಪನ ಹಾಕಿ ನೀಟಾಗಿ ಸ್ಪ್ರೆಡ್ ಮಾಡ್ಕೋಬೇಕು. ನೋಡ್ರಿ, ಇವಾಗ ನಾನಿಲ್ಲೇ ಒಂದು ಚಿಕ್ಕ ಪ್ಲೇಟ್ನ ತಗೊಂಡು ಪ್ಲೇಟ್ಗೆ ಸ್ವಲ್ಪ ತುಪ್ಪನ ಸ್ಪ್ರೆಡ್ ಮಾಡತ್ತೇನೆ. ಈ ರೀತಿ ಸ್ಪ್ರೆಡ್ ಮಾಡಿಂದ ನಾವು ಮಾಡಿಟ್ಟಂಥ ಸ್ವೀಟ್ ಮಿಶ್ರಣನ ಪೂರ್ತಿಯಾಗಿ ಬಿಸಿ ಇರುವಾಗಲೇ ಈ ರೀತಿ
ಪ್ಲೇಟ್ಗೆ ಹಾಕಿ ಟ್ರಾನ್ಸ್ಫರ್ ಮಾಡ್ಕೊಂಡು ಬಿಡ್ಬೇಕ್ರಿ. ಸ್ವಲ್ಪ ತನ್ಗೆ ಆಯ್ತಂದ್ರೆ ಜಲ್ದಿ ಗಟ್ಟಿ ಆಗ್ತೈತಿ. ಅದಕ್ಕಾಗಿ ಈ ರೀತಿ ಸ್ವೀಟ್ನ ಹಾಕಿ ನೀಟಾಗಿ ಒಂದೇ ಸಮ ಆಗುವಂಗೆ ಸ್ಪ್ರೆಡ್ ಮಾಡ್ಕೋಬೇಕು. ಈ ರೀತಿ ನೀಟಾಗಿ ಸ್ಪ್ರೆಡ್ ಮಾಡಿಂದ ಇವಾಗ ಇದಕ್ಕೆ ನಾನಿಲ್ಲೇ ಸ್ವಲ್ಪ ಚಂದ ಕಾಣಲಿ ಅನ್ನೋದಕ್ಕೋಸ್ಕರ ಡ್ರೈ ಫ್ರೂಟ್ಸ್ನ ಹಾಕಾಕತ್ತೇನೆ. ಇದು ಆಪ್ಷನಲ್ಲು, ಬೇಕಿದ್ರೆ ಹಾಕೋಬೋದು, ಇಲ್ಲಾಂದ್ರೆ ಹಂಗೆ ಸ್ವೀಟ್ ಮಾಡ್ಕೊಂಡ್ರು ನಡಿತೈತಿ. ಒಂದು ಸ್ವಲ್ಪ ಬಾದಾಮನ್ನ ಈ ರೀತಿ ಚಿಕ್ಕ ಚಿಕ್ಕ ಪೀಸ್ಗಳಾಗಿ ಕಟ್ ಮಾಡಿಕೊಂಡು ಮೇಲೆ ಹಾಕಾಕತ್ತೇನೆ ರೀ. ನೀವು ಬಾದಾಮ್ ಮತ್ತು ಗೋಡಂಬಿ ಎರಡನ್ನೂ ಕೂಡ ಹಾಕ್ಬೋದು. ಇಲ್ಲ ಇದು ಬೇಡ ಅಂದ್ರೆ ಟುಟಿ ಫ್ರೂಟಿ ಇದ್ರೆ ಅದನ್ನು ಕೂಡ ಹಾಕಿ ಡೆಕೋರೇಟ್ ಮಾಡ್ಕೋಬೋದು. ಈ ರೀತಿ ಸ್ವಲ್ಪ ಬಾದಾಮನ್ನ ಹಾಕಿಂದ ಇದನ್ನು ಹೊರಗಡೆ ಇಡೋದಾದ್ರೆ 10 ನಿಮಿಷ ಇಟ್ಟರೆ ಸಾಕ್ರಿ. ಮತ್ತು ಫ್ರಿಜ್ ಒಳಗೆ ಇಡೋದಾದ್ರೆ ಕೇವಲ 5 ನಿಮಿಷದೊಳಗೆ ಇದು ಗಟ್ಟಿ ಆಗಿಬಿಡ್ತೈತಿ. ನೋಡಿರಿ, ಇವಾಗ ನಾನಿಲ್ಲೇ ಪೂರ್ತಿ ತನ್ಗೆ ಆಗಾಕ ಬಿಟ್ಟು ನೋಡಾತೇನೆ ಸ್ವೀಟು ಪೂರ್ತಿಯಾಗಿ ಗಟ್ಟಿ ಆಗೈತಿ. ಇವಾಗ ಒಂದು ಚಾಕು ತೊಗೊಂಡು ನಮ್ಗೆ ಯಾವ ಶೇಪ್ ಬೇಕೋ ಆ ಶೇಪ್ನಾಗ ಸ್ವೀಟ್ನ ಕಟ್ ಮಾಡಿ ಇಟ್ಕೊಂಡ್ರೆ ರುಚಿಯಾದ ಕ್ಯಾರೆಟಿಂದ ಮಾಡಿರುವಂಥ ಸ್ವೀಟು ರೆಡಿ ಆಗ್ತೈತಿ. ಈ ಸ್ವೀಟ್ನ ಖಂಡಿತ ನೀವು ಒಂದು ಸರ್ತಿ ಟ್ರೈ ಮಾಡಿ ನೋಡಿರಿ. ಸಣ್ಣವರಿಂದ ಹಿಡಿದು ದೊಡ್ಡವ್ರ ತನಕ ಇಷ್ಟಪಟ್ಟು ತಿಂತಾರೆ. ಕ್ಯಾರೆಟ್ನ ಯೂಸ್ ಮಾಡಿ ಸ್ವೀಟ್ ಮಾಡಿರೋದ್ರಿಂದ ಸ್ವೀಟು ಭಾಳ ಟೇಸ್ಟಿಯಾಗಿ ಬಂದಿರುತ್ತೆ ರೀ. ಖಂಡಿತ ಒಂದು ಸರ್ತಿ ಟ್ರೈ ಮಾಡಿ ನೋಡಿರಿ. ಟ್ರೈ ಮಾಡಿ ಕಮೆಂಟ್ ಮಾಡಿ ಹೇಳ್ರಿ ಸ್ವೀಟ್ ಹೆಂಗೆ ಬಂತು ಅಂಥೇಳಿ. ಈ ರೆಸಿಪಿ ಇಷ್ಟ ಆದರೆ ಗೊತ್ತಲ್ಲ, ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊರಿ. ಇದೇ ರೀತಿ ವಿಡಿಯೋಸ್ನ ನೋಡ್ಕೊತ ಇರ್ರಿ. ಮತ್ತು ಮುಂದಿನ ವಿಡಿಯೋದಾಗ ಇದಕ್ಕೆ ಚಲೋ ರೆಸಿಪಿ ಜೊತೆ ಸಿಗೋಣ್ರಿ. ಅಲ್ಲಿ ತನಕ ಎಲ್ಲರಿಗೂ ಟೇಕ್ ಕೇರ್ ಆಫ್ ಆಲ್. ಬಾಯ್.